ಸಿನಿಮಾ ಒಂದು ಮಾಡಿದ್ದೀನಿ, ಶಟರ್ ದುಲೈ ಅಂತ. ಹೌದು. ಸೊ ಅದರಲ್ಲೊಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್. ಹೌದು. ಓಕೆ, ಆದರೆ ಆ ಕ್ಯಾರೆಕ್ಟರ್ ಎಷ್ಟು ಇನ್ನೋಸೆಂಟ್ ಅಂತಂದರೆ, ಎಷ್ಟು ಮುಗ್ಧವಾಗಿರ್ತಾಳೆ ಅವಳು ಅಂತಂದರೆ ಸಿನಿಮಾದಲ್ಲಿ. ಸೊ ಆ ಮುಗ್ಧತೆನೇ ಸಿನಿಮಾದ ಒಂದು ಕತೆ. ಅವಳು ಎಷ್ಟು ಮುಗ್ಧವಾಗಿರ್ತಾಳೆ, ಅವಳು ಬೇರೆಯವ್ರಿಗೋಸ್ಕರ ತಾನು ಹೆಂಗೆ ಅಂದರೆ ಬೇರೆಯವ್ರಿಗಾಗಿ, ಈಗ ನೀವು ಪರಿಚಯನೇ ಇಲ್ಲದೆ ಇರೋ ಒಂದು ವ್ಯಕ್ತಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾಳೆ. ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಬಹುಶಃ ನಿಮ್ಮ ಆ ಸಿನಿಮಾನೇ ಕನ್ನಡಕ್ಕೆ ರಿಮೇಕ್ ಆಯ್ತು ಅನ್ಸುತ್ತೆ, ಇದೊಳ್ಳೆ ರಾಮಾಯಣ. ಪ್ರಕಾಶ್ ರಾಜ್ ಮತ್ತು ಪ್ರಿಯಾಮಣಿ ಮಾಡಿದ್ರು ಅದನ್ನ. ಕರೆಕ್ಟ್. ಅದ್ಭುತ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ ಅದು. ನನ್ಗೆ ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ತುಂಬಾ ಮಾಯಕೀಯ ಪಾತ್ರ ಅದು. ಹೌದು. ಆ ಸಿನಿಮಾದಲ್ಲಿ ಶಶಿಕಾಂತ್ ಗಟ್ಟಿ ಡೈರೆಕ್ಟರು. ಸೊ ಅವರು ಹೇಗೆ ಸಿನಿಮಾದಲ್ಲಿ ಆರ್ಟಿಸ್ಟ್ ಚೂಸ್ ಮಾಡ್ತಾರೆ ಅಂತ ಅಂದ್ರೆ, ಅವ್ರು ಹೇಳ್ಕೊಂಡಿರೋ ಪ್ರಕಾರ ಈ ಕ್ಯಾರೆಕ್ಟರ್ಗೆ ಅವ್ರಿಗೆ ಫೀಲ್ ಆಗ್ಬೇಕು, ಇವಳು ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು, ಇವನ್ ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು, ಇವಳು ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು. ಸೊ ಹಾಗಿದ್ರೆ ಇವಾಗ ಪೊಲೀಸ್ ಆಫೀಸರ್ ಒಬ್ನು ಅಂದ್ರೆ ಸುಮ್ನೆ ಯಾರನ್ನೋ ಮಾಡಲ್ಲ, ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಇವ್ರಿಗೆ ಅನ್ಸಿದ್ರೆ ಮಾತ್ರ ಮಾಡ್ಬೇಕು ಅಂತ. ಸೊ ನನಗೆ ಆ ಮಾತು ಹೇಳಿದ ತಕ್ಷಣ ನನ್ಗೆ ಶಾಕ್ ಆಯ್ತು ಒಂದ್ಸಲ. ಈಗ ಇದನ್ನ ಅಂದ್ರೆ ನಾನು ಪ್ರಾಸ್ಟಿಟ್ಯೂಟ್ ತರ ಕಾಣಿಸ್ತಾ ಇದ್ದೀನ ಇವರಿಗೆ, ಇವ್ರು ಹೀಗೆ ಹೇಳ್ತಿದಾರಲ್ಲ ನನ್ಗೆ ಅಂತ. ಬಟ್ ಪಾತ್ರದ ಆಳಕ್ಕೆ ಇಳಿತಾ ಹೋದಂಗೆನೆ ಆ ಪಾತ್ರ ಎಷ್ಟು ಕಾಡುತ್ತೆ. ತುಂಬಾ ಮುಗ್ಧವಾಗಿರೋ ಅಂತ ಒಂದು ಲೇಡಿ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವ್ರಿಗೆ ಯಾವ ಥರ ಸಹಾಯ ಮಾಡೋಕ್ಕೆ ನಿಲ್ತಾಳೆ ಅಂತ ಅನ್ನೋಂಥದ್ದು ಒಂದು ಸಿನಿಮಾ ಅದು. ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದ್ಯಾಟ್. ನಾನು ಇವತ್ತಿಗೂ ನಾನು ಶಶಿಗೆ ಹೇಳ್ತಾನೆ ಇರ್ತೀನಿ, ಈ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ನನಗೆ ಸಮಾಧಾನ ಕೊಟ್ಟಿರೋ ಅಂಥ ಸಿನಿಮಾ, ನನಗೆ ತುಂಬಾ ಇಷ್ಟವಾಗಿರೋ ಸಿನಿಮಾ ಅದು.